ರಾಜ್ಯದಲ್ಲಿ ನಡೆದಿರುವ ಉಪಚುನಾವಣೆಯ ಗೆಲುವಿನ ಬಳಿಕ ಕಾಂಗ್ರೆಸ್ನಲ್ಲಿ ರಾಜಕೀಯ ಗರಿಗೆದರಿದೆ. ಸಿಎಂ ಡಿಸಿಎಂ ಈಗಾಗಲೇ ದೆಹಲಿಗೆ ತಲುಪಿದ್ದಾರೆ. ಸಂಪುಟ ವಿಸ್ತರಣೆ, ಸಂಪುಟ ಪುನರ್ರಚನೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಾಧ್ಯತೆಗಳ ಬಗ್ಗೆಯೂ ಕೂಡ ಚರ್ಚೆ ಶುರುವಾಗಿದೆ. ಇನ್ನು ಆಕಾಂಕ್ಷಿಗಳು ಕೂಡ ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನು ಸಲ್ಲಿಸುವುದಕ್ಕೆ ಶುರು ಮಾಡಿದ್ದಾರೆ. ಬೈ ಎಲೆಕ್ಷನ್ ಬೆನ್ನಲ್ಲೇ ಸಂಪುಟ ವಿಸ್ತರಣೆ ಸಿದ್ಧತೆ. ಹೈಕಮಾಂಡ್ ಅಂಗಳದಲ್ಲಿ ಸಿಎಂ ಡಿಸಿಎಂ ಚರ್ಚೆ. ಕರ್ನಾಟಕದಲ್ಲಿ ನಡೆದ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳನ್ನು ಗೆದ್ದು ಬೀಗಿದ್ದ ಕಾಂಗ್ರೆಸ್ ಇದೀಗ ಆಡಳಿತಕ್ಕೆ ಚುರುಕು ಮುಟ್ಟಿಸೋ ಕೆಲಸಕ್ಕೆ ಕೈ ಹಾಕಿದೆ. ಸಂಪುಟಕ್ಕೆ ಸರ್ಜರಿ ಮಾಡಲು ಸಿಎಂ ತೀರ್ಮಾನ ಮಾಡಿದ್ದು ಇಂದು ದೆಹಲಿಗೆ ತೆರಳಿದ್ದಾರೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ತಲುಪಿದ್ದು ನಾಳೆ ವರಿಷ್ಠರ ಜೊತೆ ಚರ್ಚೆ ನಡೆಸಲಿದ್ದಾರೆ ಎನ್ನಲಾಗಿದೆ. 50-50 ಸೂತ್ರದಂತೆ ಕೆಲವು ಸಚಿವರಿಗೆ ಕೋಕ್ ಕೊಡಲು ನಿರ್ಧಾರ ಮಾಡಿದ್ದು, ಕಳಂಕಿತರು, ನಿಷ್ಕ್ರಿಯ ಸಚಿವರಿಗೆ ಕೋಕ್ ಕೊಟ್ಟು ಹೊಸ ಮುಖಗಳಿಗೆ ಅವಕಾಶ ನೀಡಲು ಸಿಎಂ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಯಾರ್ಯಾರ ಕುರ್ಚಿಗೆ ಆಪತ್ತು ಎದುರಾಗಿದೆ ಅನ್ನೋದನ್ನು ನೋಡೋದಾದ್ರೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ವಿರುದ್ಧ 700 ಕೋಟಿ ರೂಪಾಯಿ ಹಗರಣ, ಪ್ರಾಥಮಿಕ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇಲಾಖಾವಾರು ಕಳಪೆ ಸಾಧನೆ, ಯೋಜನೆ ಅಂಡ್ ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ಇಲಾಖೆ ಅಭಿವೃದ್ಧಿ ವೈಫಲ್ಯ, ಆಹಾರ ಅಂಡ್ ನಾಗರಿಕ ಸಚಿವ ಕೆಎಚ್ ಮುನಿಯಪ್ಪ ಸ್ಥಾನವನ್ನು ಹೊಸಬರಿಗೆ ನೀಡಲು ನಿರ್ಧಾರ ಮಾಡಿದ್ದು, ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಕಳಪೆ ಸಾಧನೆಯಿಂದ ಸಚಿವ ಸ್ಥಾನ ಕಳೆದುಕೊಳ್ತಾರೆ ಎನ್ನಲಾಗಿದೆ. ಇನ್ನು ಪೌರಾಡಳಿತ ಖಾತೆ ಸಚಿವ ರಹೀಂ ಖಾನ್ ಸ್ಥಾನ ಹೊಸಬರಿಗೆ ಕೊಡಲು ನಿರ್ಧಾರ ಮಾಡಿದ್ದು, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸಾಧನೆ ಕಳಪೆ ಅನ್ನೋ ಕಾರಣಕ್ಕೆ ಸಚಿವ ಸ್ಥಾನದಿಂದ ಕೋಕ್ ಕೊಡಲಾಗುತ್ತೆ ಎನ್ನಲಾಗ್ತಿದೆ. ಸಚಿವ ಸಂಪುಟದಲ್ಲಿ ಯಾರಿಗೆಲ್ಲ ಸ್ಥಾನ ಸಿಗಬಹುದು ಅನ್ನೋದನ್ನು ನೋಡೋದಾದ್ರೆ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪಗೆ ಒಕ್ಕಲಿಗ ಕೋಟ ಮತ್ತು ಹಿರಿತನ ಪಕ್ಷನಿಷ್ಠೆ ಸಹಕಾರಿಯಾಗಲಿದೆ. ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಪರವಾಗಿ ಹೈಕಮಾಂಡ್ ಒಲವು ಇರೋದ್ರಿಂದ ಆಯ್ಕೆ ಅನಿವಾರ್ಯ. ಚಾಮರಾಜನಗರ ಶಾಸಕ ಸಿ ಪುಟ್ಟರಂಗಶೆಟ್ಟಿಗೆ ಹಿಂದುಳಿದ ವರ್ಗ ಕೋಟಾದಲ್ಲಿ ಸಚಿವರಾಗಲಿದ್ದು ಸಿಎಂ ಆಪ್ತ ಜೊತೆಗೆ ಹಿರಿತನ ಮತ್ತು ಅನುಭವಿ. ಬಳ್ಳಾರಿ ಶಾಸಕ ಬಿ ನಾಗೇಂದ್ರ ವಾಲ್ಮೀಕಿ ಕೋಟಾದಲ್ಲಿ ಮತ್ತೆ ಸಚಿವರಾಗಲಿದ್ದು ಭ್ರಷ್ಟಾಚಾರ ಕೇಸ್ನಲ್ಲಿ ರಿಲೀಫ್ ಸಿಕ್ಕಿದ್ದು ಪ್ಲಸ್. ಮೈಸೂರಿನ ನರಸಿಂಹರಾಜ ಶಾಸಕ ತನ್ವೀರ್ ಸೇಠ್ ಮುಸ್ಲಿಂ ಕೋಟಾದಲ್ಲಿ ಹಿರಿತನದ ಮೇಲೆ ಸಚಿವರಾಗಲು ರಹೀಂ ಖಾನ್ ಬದಲಾದರೆ ಮಾತ್ರ ಅವಕಾಶ. ಇನ್ನು ಹಾಸನ ಜಿಲ್ಲೆಗೆ ಪ್ರಾತಿನಿಧ್ಯ ನೀಡಲು ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರಿಗೆ ಒಕ್ಕಲಿಗ ಕೋಟಾದಲ್ಲಿ ಸಚಿವ ಸ್ಥಾನ ಸಿಗಲಿದೆ ಎನ್ನಲಾಗ್ತಿದೆ. ಉಳಿದಂತೆ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ಗೆ ದಲಿತ ಕೋಟ ಹಾಗೂ ಮಹಿಳಾ ಪ್ರಾತಿನಿಧ್ಯತೆ, ಮಳವಳ್ಳಿ ಶಾಸಕ ಪಿ ನರೇಂದ್ರ ಸ್ವಾಮಿಗೆ ಎಸ್ಸಿ ಕೋಟಾದ ಜೊತೆಗೆ ಹಿರಿತನ ಮತ್ತು ಅನುಭವಿ ಅನ್ನೋದು ಪ್ಲಸ್. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣಗೆ ಒಕ್ಕಲಿಗ ಕೋಟಾದಲ್ಲಿ ಸ್ಥಾನ ಜೊತೆಗೆ ಡಿಕೆಶಿ ಆಪ್ತ ಮತ್ತು ಹಿರಿತನ ಅನ್ನೋದು ಪ್ಲಸ್ ಪಾಯಿಂಟ್ ಆಗಲಿದೆ. ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್, ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಅಥಣಿ ಶಾಸಕ ಲಕ್ಷ್ಮಣ್ ಸವದಿ, ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ, ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್, ಮುದ್ದೇಬಿಹಾಳ ಶಾಸಕ ಸಿಎಸ್ ನಾಡಗೌಡರು ಕೂಡ ಸಚಿವ ಸ್ಥಾನದ ರೇಸ್ನಲ್ಲಿದ್ದಾರೆ. ಕಾಂಗ್ರೆಸ್ನಲ್ಲಿ ಆಗ್ತಿರೋ ಬೆಳವಣಿಗೆ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ, ಸಂಪುಟ ಪುನಾರಚನೆ ಹಾಗೂ ಅಧ್ಯಕ್ಷರ ಬದಲಾವಣೆ ವಿಚಾರ ಸೇರಿದಂತೆ ಸಾಕಷ್ಟು ವಿಷಯ ಆಗಿರುತ್ತೆ, ಹಾಗಾಗಿ ದೆಹಲಿಗೆ ಹೋಗ್ತಿರ್ತಾರೆ. ಫುಲ್ ಟೈಮ್ ಅಧ್ಯಕ್ಷರು ಆದ್ರೆ ಒಳ್ಳೇದು ಎಂದಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ, ಅಧ್ಯಕ್ಷರ ಬದಲಾವಣೆ ವಿಚಾರ ಗೊತ್ತಿಲ್ಲ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಂದಿದ್ದಾರೆ. ಈಗ ಅಧ್ಯಕ್ಷರು ಬದಲಾವಣೆ ಆಗ್ತಕ್ಕಂಥದ್ದಕ್ಕೆ ಕೆಲವು ಕಡೆಯಿಂದ ಮಾತುಗಳಿದೆ. ಯಾಕಂತ ಹೇಳಿದ್ರೆ ಶಿವಕುಮಾರ್ ಅವರು ಭಾಳ ಒಳ್ಳೆ ಕೆಲಸ ಮಾಡಿ ಅಧ್ಯಕ್ಷರಾಗಿ ನಮ್ಮ ಪಕ್ಷವನ್ನು ಕಟ್ಟಿದ್ದಾರೆ, ಅಧಿಕಾರ ಕೂಡ ತೊಗೊಂಬಂದಿದ್ದಾರೆ ಮತ್ತು ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಅವ್ರದ್ದು ಕೂಡ ಈಗ ಸುಮಾರು 5 ವರ್ಷಕ್ಕಿಂತ ಹೆಚ್ಚಾಗ್ತಾ ಇದೆ ಅವರು ಅಧ್ಯಕ್ಷರಾಗಿ. ಅವ್ರಿಗೂ ಕೂಡ ಬೇರೆ ಬೇರೆ ಕೆಲಸ ಕಾರ್ಯಗಳು ಬಹಳಷ್ಟು ಇದೆ. ಅದರಿಂದ ಅವರು ಮುಂದುವರೆದರೂ ನಮಗೇನು ಸಮಸ್ಯೆ ಇಲ್ಲ. ಆದರೆ ಯಾರಾದೊಬ್ಬರು ಪೂರ್ತಿ ಅವಧಿ ಅವ್ರು ಪೂರ್ತಿಯಾದಂಥ ಸಮಯ ಅಧ್ಯಕ್ಷರಿಗೆ ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದು ಮಾಡೋದು ಕೂಡ ಅದು ಕೂಡ ತಪ್ಪಲ್ಲ. ಕೆಪಿಸಿಸಿ ಅಧ್ಯಕ್ಷರ ವಿಷಯದ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ, ನನ್ನ ಜೊತೆಯಲ್ಲೇನು ಚರ್ಚೆನೂ ಆಗಿಲ್ಲ. ಮತ್ತು ಈ ವಿಷಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಾನು ಹೋಗಿ ಮೊನ್ನೆ ಎಐಸಿಸಿ ಅಧ್ಯಕ್ಷರಾದಂಥ ಖರ್ಗೆಜಿಯವರಿಗೆ ಭೇಟಿ ಮಾಡಿದ್ದೇನೆ.
ಭೇಟಿ ಮಾಡಿ ನಮ್ಮ ಕಲ್ಯಾಣ ಕರ್ನಾಟಕದ ಬಗ್ಗೆ, ರಾಜ್ಯದ ಬಗ್ಗೆ, ನಮ್ಮ ಇಲಾಖೆ ಬಗ್ಗೆ, ನಾನು ಏನೇನು ಅಭಿವೃದ್ಧಿ ಮಾಡಿದ್ದೇವೆ, ಏನೇನು ವಿಷಯಗಳಿದ್ದಾವೆ, ಪಕ್ಷ ಸಂಘಟನೆ ಬಗ್ಗೆ ಚರ್ಚೆ ಮಾಡಿದ್ದೇನೆ ಅಷ್ಟೇ. ಬೇರೆ ವಿಷಯ ಬಗ್ಗೆ ಏನೂ ಚರ್ಚೆ ಆಗಿಲ್ಲ. ಓಕೆ, ಅದನ್ನು CM ಅವ್ರು ಕೇಳಬೇಕು. ಯಾಕೆ ಮಾಡೋದು ಅಧಿಕಾರ, ಬಿಡೋದು ಅವ್ರಿಗಿದೆ. ನಮಗಂತೆ ಅಧಿಕಾರ ಇಲ್ಲವೇ ಇಲ್ಲ. ನಾವು ಕೇಳಿದ್ದೀವಿ ಮಾಡ್ತಾರಂತ, ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಅಷ್ಟೇ. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಚರ್ಚೆ ಭಾಳ ಸಿದ್ಧತೆ ಈಗೆಲ್ಲ. ಸಚಿವ ಸ್ಥಾನ ಹಾಗೂ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ನಡೆಯುತ್ತಿದ್ದಂತೆ ಆಕಾಂಕ್ಷಿಗಳ ಒತ್ತಡವೂ ಹೆಚ್ಚಾಗ್ತಿದೆ. ಅಥಣಿ ಜನರು ಅಪೇಕ್ಷೆ ಪಟ್ಟರೆ ನಾನು ಸಿಎಂ ಬಳಿ ತಿಳಿಸುತ್ತೇನೆ ಎಂದಿದ್ದಾರೆ ಲಕ್ಷ್ಮಣ್ ಸವದಿ. ಇನ್ನು ಮಾಗಡಿ ಶಾಸಕ HC ಬಾಲಕೃಷ್ಣ ಮಾತನಾಡಿ ನಾನು ಲಾಭಿ ಮಾಡಲ್ಲ, ಆದರೆ ಆಗಲೇಬೇಕು ಅಂದಿದ್ದಾರೆ. ಕೋಲಾರದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ ನಾನು ಯಾರ ಮನೆ ಬಾಗಿಲಿಗೂ ಹೋಗಿ ಕೇಳಲ್ಲ, ಸಚಿವ ಸ್ಥಾನ ಕೊಟ್ರೆ ಕೆಲಸ ಮಾಡುತ್ತೇನೆ ಎಂದಿದ್ದಾರೆ. ಅದನ್ನ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆ ತೀರ್ಮಾನದ ಪ್ರಕಾರ ಅದು ನಡ್ಕೊಂಡು ಹೋಗುತ್ತೆ. ಆಯ್ತು, ನೋಡೋಣ. ಅದನ್ನು ಸರ್ಕಾರದ ಮತ್ತು ನಮ್ಮ ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ನಿಮ್ಮ ಒತ್ತಾಸೆಯನ್ನ ಅವ್ರ ಗಮನಕ್ಕೆ ತಗೊಳ್ತಾನಂತ ಮಾಡಲಿ. ಆಗ್ಲೇಬೇಕು ಅಂತ ಹೇಳ್ತಾ ಇದ್ದೀನಲ್ಲ, ಒತ್ತಾಯ ಏನದು? ಆಗ್ಲೇಬೇಕು, ಈ ಬಾರಿ ಆಗ್ಲೇಬೇಕು. ಲಾಬಿ ನಾನೇ ನಡೆಸಬೇಕು. ಗೊತ್ತಿಲ್ವ ಯಾರು ಸೀನಿಯಾರಿಟಿ, ಯಾರು ಕೆಲಸ ಮಾಡೋರೆ, ಏನ್ ಮಾಡೋರೆ, ಮೊನ್ನೆ ಉಪಚುನಾವಣೆಯಲ್ಲಿ ಯಾರ್ಯಾರು ಶಕ್ತಿ ಏನು, ಯಾರ್ಯಾರು ಏನು ಕೆಲಸ ಮಾಡೋದಿಲ್ಲ ಗೊತ್ತದ ಹೈಕಮಾಂಡ್. ಇಲ್ಲ ಸರ್, ನಾವ್ಯಾವುದು ನಿರೀಕ್ಷೆ ಇಟ್ಕೊಂಡಿಲ್ಲ. ನಾವು ಯಾರನ್ನೂ ಮನೆ ಬಾಗಿಲಿಗೆ ಹೋಗಿ ತಟ್ಟೋದು, ನಮಗೆ ಕೊಡಿ ಅಂತ ಕೇಳೋದು ನಮ್ಮ ಜಿಲ್ಲೆಯಲ್ಲಿ ನಾವ್ಯಾರು ಅಂಥವ್ರು ಯಾರೂ ಇಲ್ಲ. ಎಸ್ಪೆಷಲ್ ಆಗಿ ನಾನು ಹಂಗಿಲ್ಲ. ಬೇರೆ ಯಾರಾದರೂ ಹೋಗಿ ಬಾಗಿಲು ತಟ್ಟೋರು ಯಾರು ಇದ್ದರೆ ನನಗೆ ಗೊತ್ತಿಲ್ಲ. ನಾನಂತೂ ಆಕಾಂಕ್ಷಿನೂ ಅಲ್ಲ, ನಾನು ಕೊಡಿ ಅಂತ ನಾನು ಕೇಳೋನೂ ಅಲ್ಲ. ನಾನು ಯಾರ ಮನೆ ಬಾಗಿಲಿಗೆ ಹೋಗಿ ನನಗೆ ಇಂಥದ್ದು ಕೊಡಿ ಅಂತ ನಾನು ಕೇಳುವಂಥ ಮನುಷ್ಯನೂ ಅಲ್ಲ. ಕಾನೂನು ಸಚಿವ HK ಪಾಟೀಲ್ ಮಾತನಾಡಿ ಕ್ಯಾಬಿನೆಟ್ ವಿಸ್ತರಣೆ ಆದ್ರೆ ಒಳ್ಳೆಯದು, ಪಕ್ಷ ಕ್ರಿಯಾಶೀಲ ಆಗಿರಬೇಕಾದ್ರೆ ಸಚಿವರ ರಿವ್ಯೂ ಮಾಡುವುದು ಉತ್ತಮ ಎಂದಿದ್ದಾರೆ. ಒಂದು ಪಕ್ಷ ಕ್ರಿಯಾಶೀಲವಾಗಿದ್ದರೆ ಪಕ್ಷದ ಸರ್ಕಾರದ ಮಂತ್ರಿಗಳನ್ನು ರಿವ್ಯೂ ಮಾಡೋದು, ಅವಲೋಕನೆ ಮಾಡೋದು, ಅವರ ಪರ್ಫಾರ್ಮೆನ್ಸನ್ನು ಗಮನಿಸೋದು ಸಹಜವಾದ ಪ್ರಕ್ರಿಯೆ. ಆ ಪ್ರಕ್ರಿಯೆ ನಮ್ಮ ಪಕ್ಷದಲ್ಲೂ ನಡೀತದೆ. ಸಚಿವ ಸಂಪುಟ ವಿಸ್ತರಣೆ ಸೇರಿದಂತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಚರ್ಚೆ ಆರಂಭವಾಗಿದೆ. ನಾಳೆ ಸಿಎಂ ಹಾಗೂ ಡಿಸಿಎಂ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ನಡೆಸಿದ ಬಳಿಕ ಸ್ಪಷ್ಟತೆ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯ ಬಿಜೆಪಿ ರಾಜ್ಯಕ್ಕೂ ಬಂಡಾಯದ ಬೆಂಕಿ ಶಮನ ಆಗುವಂತಹ ಲಕ್ಷಣ ಕಾಣ್ತಾ ಇಲ್ಲ. ತಮ್ಮ ಬಗ್ಗೆ ಮಾತನಾಡಿದಂತಹ ನಾಯಕರಿಗೆ ವಾರ್ನಿಂಗ್ ಕೊಡುವಂತಹ ಕೆಲಸವನ್ನು ಯತ್ನಾಳ್ರು ಮಾಡಿದ್ದಾರೆ. ಇನ್ನು ಹೈಕಮಾಂಡ್ ಬುಲಾವ್ಗೂ ಕೂಡ ಯತ್ನಾಳ್ರು ಸೊಪ್ಪು ಹಾಕ್ತಾ ಇಲ್ಲ. ಇದರ ನಡುವೆ ಡಿಸೆಂಬರ್ 3ನೇ ತಾರೀಕಿನಂದು ಬಿಜೆಪಿಯ ರಾಜ್ಯದ ಕೋರ್ ಕಮಿಟಿ ಸಭೆ ನಡೆಯಲಿದ್ದು, ಅದರಲ್ಲಿ ಒಂದಿಷ್ಟು ಸಂಧಾನದ ಮಾತುಕತೆ ನಡೆಯುವ ಲಕ್ಷಣ ಕಂಡು ಬರ್ತಾ ಇದ್ರೂ ಕೂಡ ಅದಕ್ಕೂ ಯತ್ನಾಳ್ರು ದೂರ ಉಳಿಯುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ಚಿನ್ನದ ಬಟ್ಲಲ್ಲಿ ಇಶ್ಯೂಗಳನ್ನು ಕೊಟ್ಟರು ಕೂಡ ಅದನ್ನು ತೆಗೊಳ್ಳಿಕ್ಕೆ ನಮಗೆ ಯೋಗ್ಯತೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆದರೆ ರಾಜ್ಯ ಬಿಜೆಪಿ ನಾಯಕರು ತಮ್ಮ ಪಕ್ಷಕ್ಕೆ ಅಂಟಿಕೊಂಡಿರುವಂಥ ಶಿಸ್ತಿನ ಪಕ್ಷ ಎಂಬ ಬಿರುದಿಗೆ ಸವಾಲನ್ನ ಹಾಕ್ತಾ ಇರುವಂತೆ ಕಾಣಿಸ್ತಾ ಇದೆ. ಎತ್ತು ಏರಿಗೆಳೆದ್ರೆ ಕೋಣ ನೀರಿಗೆಳಿತು ಎಂಬಂತೆ ಒಬ್ಬೊಬ್ಬರದ್ದು ಒಂದೊಂದು ನಡೆಯಾಗಿದೆ. ಇದರ ನಡುವೆ ಬಾಯಿ ಇರೋದೇ ಮಾತಾಡೋದಿಕ್ಕೆ ಮತ್ತು ಯಾರ ವಿರುದ್ಧ ಯಾರು ಬೇಕಿದ್ರೂ ಹೆಂಗಂದ್ರೆ ಹಾಗೆ ಮಾತಾಡ್ಬೋದು ಎಂಬಲ್ಲಿಗೆ ಬಂದು ನಿಂತಿದ್ದಾರೆ. ದಕ್ಷಿಣ ಭಾರತದ ಹೆಬ್ಬಾಗಿಲಿನಂತಿದ್ದಂಥ ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಈಗ ಮನೆ ತುಂಬ ಬಾಗಿಲು ಎಂಬಂತಾಗಿದೆ. ಸರ್, ಇಡೀ ರಾಜ್ಯದಲ್ಲಿ ಬಿಜೆಪಿ ಒಂದು ಪವರ್ಫುಲ್ ಅಪೋಸಿಷನ್ ಅಂತ ನಾವು ತೋರಿಸಿಕೊಡುವಂಥದ್ರಲ್ಲಿ ನಾವು 1.5 ವರ್ಷದಲ್ಲಿ ಫೇಲ್ ಆಗಿದ್ದೀವಿ. ನಾವು ನೋಡಿ, ಅವರ ಅಭಿಪ್ರಾಯನ ಹೇಳಿದ್ದಾರೆ. ನಾನು ಸದಾನಗೌಡರ ಜೊತೆನೂ ಮಾತಾಡ್ತೀನಿ. ಅವರು ಹಲವಾರು ಬಾರಿ ಪ್ರೆಸ್ ಮೀಟಲ್ಲಿ ವಿಚಾರಗಳನ್ನು ಹೇಳಿದ್ದಾರೆ, ಹಲವಾರು ಬಾರಿ ಹೇಳಿದ್ದಾರೆ. ಯಾವಾಗಲೂ ಎರೆಹುಳ ಆಗಿಯೇ ಮಣ್ಣಿನ ಸಂಪತ್ತನ್ನು ಹೆಚ್ಚು ಮಾಡಬೇಕು ಹೊರತು ಎರೆಹುಳ ನಾಗರಹವಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಸದಾನಂದಗೌಡರು ಯಡಿಯೂರಪ್ಪ ಅವ್ರ ಬಗ್ಗೆ, ವಿಜಯೇಂದ್ರ ಬಗ್ಗೆ, ಅವ್ರ ಭ್ರಷ್ಟಾಚಾರದ ಬಗ್ಗೆ ಇಟ್ಟು ಮಾತಾಡ್ಯಾರ. ಅದು ಮಾತಾಡಿಲ್ಲ ಅಂತ ಹೇಳಿ ಧರ್ಮಸ್ಥಳ ಮಂಜುನಾಥನ ಬಲ್ಲಿ ಬರ್ತಾರಂತ ಹೇಳ್ರಿ. ಈ ದೀಪಾರದವ್ರ ಬಗ್ಗೆ ಮಾತಾಡೋದಿಲ್ಲ. ಇವತ್ತು ಯಾರ್ಯಾರ್ದು ಕಮಿಟಿ ಇದೆ ಅವ್ರಿಗೆ ಮಾತ್ರ ನಾವು ಕರೆದಿರೋದು. ಮೂಡ ಹಗರಣದ ವಿರುದ್ಧದ ಹೋರಾಟದ ವೇಳೆನೇ ಸಣ್ಣಗೆ ಹತ್ತಿಕೊಂಡಿದ್ದಂಥ ಕಿಡಿ ಈಗ ಜ್ವಾಲೆಯಾಗಿ ಉರಿತಾ ಇದೆ. ಬಿಜೆಪಿಯಲ್ಲಿರುವಂಥ 2 ಬಣಗಳ ಕಿತ್ತಾಟದಿಂದಾಗಿ ವಾಲ್ಮೀಕಿ ಹಗರಣದ ವಿರುದ್ಧ ನಡೆಸಬೇಕು ಅಂದುಕೊಂಡಿದ್ದಂಥ ಪಾದಯಾತ್ರೆ ಟೇಕ್ ಆಫ್ ಆಗಲೇ ಇಲ್ಲ.
ಇದಾದ ನಂತರ ಸಿಕ್ಕಿರುವಂತ ವಕ್ಫ್ ಆಸ್ತಿ ವಿವಾದವೆಂಬ ಬಿಜೆಪಿಯ ಪಾಲಿನ ಬ್ರಹ್ಮಾಸ್ತ್ರವನ್ನು ಕಮಲ ನಾಯಕರು ಬಣ ಬಡಿದಾಟದಲ್ಲೇ ಟುಸ್ ಪಟಾಕಿ ಮಾಡಲಿಕ್ಕೆ ಪೈಪೋಟಿಗಿಳಿದಂತೆ ಕಾಣಿಸ್ತಾ ಇದೆ. ವಿಜೇಂದ್ರ ಮತ್ತು ಯತ್ನಾಳ್ ನಡುವಿನ ಜಗಳ, ವಕ್ಫ್ ಪ್ರತ್ಯೇಕ ಹೋರಾಟ, ಬೈ ಎಲೆಕ್ಷನ್ ಸೋಲು, ಈ ಎಲ್ಲದರ ಬಗ್ಗೆ ಮಾಜಿ ಸಿಎಂ ಸದಾನಂದ ಗೌಡ್ರು ಇವತ್ತು ಪಕ್ಷದ ನಾಯಕರನ್ನ ಟೀಕಿಸಿದ್ರು. ಬಹಿರಂಗವಾಗಿ ಆಕ್ರೋಶವನ್ನ ಹೊರಹಾಕಿರುವಂತ ಡಿವಿ ಸದಾನಂದ ಗೌಡ ರಾಜ್ಯ ಬಣ ಪಾಲಿಟಿಕ್ಸ್ ಬಗ್ಗೆ 2 ಬಾರಿ ಪತ್ರ ಬರೆದಿದ್ರು, ಯಾವುದೇ ರೀತಿಯಲ್ಲೂ ಸ್ಪಂದಿಸಿಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ರು. ಅಶಿಸ್ತು ಮಾಡಿದವ ಯಾರೇ ಆಗಲಿ, ಅವ ಯಾವುದೇ ಸ್ಥಾನದಲ್ಲಿರಲಿ, ಅವರನ್ನು ನಿರ್ದಾಕ್ಷಿಣ್ಯವಾಗಿ ಹ್ಯಾಂಡಲ್ ಮಾಡುವಂಥ ಕೆಲಸ ಕಾರ್ಯಗಳು ಆಗಬೇಕು. ಕೇಂದ್ರದ ಹಿರಿಯರನ್ನೇ ಕಡೆಗಣಿಸುವವರು ಕರ್ನಾಟಕದ ನಮ್ಮಂಥವರನ್ನು ಅವರೇನಾದ್ರು ಮಾಡ್ತಾರಾ? ಇದನ್ನು ಕೂಡ ನಾವು ಅರ್ಥೈಸಿಕೊಂಡೇ ನಾವು ಸ್ವಲ್ಪ ಮಟ್ಟಿಗೆ ಕೇಂದ್ರದ ಕಡೆ ಹೆಚ್ಚು ದೃಷ್ಟಿಯನ್ನು ಬೀರುವಂಥ ಕೆಲಸ ಕಾರ್ಯಗಳನ್ನು ನಾನು 2ನೇ ಪತ್ರವನ್ನು ಕೂಡ ಕೇಂದ್ರಕ್ಕೆ ಬರೆದೆ. ಸದಾನಂದ ಗೌಡರು ಅಧ್ಯಕ್ಷರಾಗಿದ್ದಾಗಲೂ ಪಕ್ಷದಲ್ಲಿ ಬಣ ಬಡಿದಾಟ ದೊಡ್ಡ ಮಟ್ಟದಲ್ಲೇ ನಡೀತಾ ಇತ್ತು. ಬಿಎಸ್ ಯಡಿಯೂರಪ್ಪ ಹಾಗೂ ದಿವಂಗತ ಅನಂತಕುಮಾರ್ ಬಣಗಳು ಮಧ್ಯೆ ದೊಡ್ಡ ಕಂದಕವೇ ಏರ್ಪಟ್ಟಿತ್ತು. ಆದರೆ ಆ ಬಣ ಬಡಿದಾಟವನ್ನ ಬೀದಿಗೆ ಬರೋದಿಕ್ಕೂ ಎಂದಿಗೂ ನಾನು ಬಿಡಲಿಲ್ಲ ಅನ್ನೋ ಮೂಲಕ ವಿಜೇಂದ್ರಗೆ ಟಾಂಗ್ ಕೊಟ್ಟಿದ್ದಾರೆ ಡಿವಿಎಸ್. ಒಬ್ಬರು ನಮ್ಮ ಜೊತೆ ಇವತ್ತಿಲ್ಲ, ಅನಂತಕುಮಾರ್ ಇರ್ಬೋದು, ಅಥವಾ ಪಕ್ಷವನ್ನು ಕಟ್ಟಿ 3 ಬಾರಿ 4 ಬಾರಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪರಿರ್ಬೋದು. ಇವರ 2 ಗುಂಪುಗಳು ಅತ್ಯಂತ ಪ್ರಬಲವಾಗಿ ಸೆಣಸಾಡ್ತಾ ಇದ್ವು. ಆದರೆ ಯಾವತ್ತೂ ಬೀದಿಗಿಳಿಲಿಲ್ಲ. ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಇತಿಹಾಸದಲ್ಲಿ ಪಕ್ಷದ ಆಂತರಿಕ ಗೊಂದಲಗಳು ಬೀದಿಗಳಲ್ಲಿ ಇವತ್ತು ಬಂದಿರುವಂಥದ್ದು ಇದೇ ಪ್ರಥಮ ಬಾರಿ. ಇದು ಭಾರಿ ನೋವಿನ ಸಂಗತಿ. ಒಂದ್ ಕಡೆ ಪಕ್ಷದ ನಾಯಕತ್ವವನ್ನ ಟೀಕಿಸುವಾಗಲೇ ವಕ್ಫ್ ಹೋರಾಟದ ವಿರುದ್ಧ ಸದಾನಂದ ಗೌಡರು ಟೀಕಾ ಪ್ರಹಾರವನ್ನ ಮಾಡಿದ್ದಾರೆ. ಸಮಸ್ಯೆಗಳಿದ್ದರೆ ಹೈಕಮಾಂಡ್ ಬಳಿ ಚರ್ಚೆ ಮಾಡೋದು ಬಿಟ್ಟು ಬೀದರ್ನಲ್ಲಿ ನಿಂತು ತಮಟೆ ಬಾರಿಸ್ತಾ ಇದ್ದಾರೆ. ಪಕ್ಷದಲ್ಲಿರುವಂತ ಎರೆಹುಳುಗಳು ನಾಗರ ಹಾವುಗಳಾಗ್ತಾ ಇದ್ದಾವೆ ಅಂತ ಹೇಳಿದ್ರು. ಸದಾನಂದ ಗೌಡರ ತಮಟೆ ಮಾತು ಯತ್ನಾಳ್ ಅವರನ್ನ ಕೆರಳಿಸಿದ್ದು ತಿರುಗೇಟನ್ನ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಇತಿಹಾಸದಲ್ಲಿ ಪಕ್ಷದ ಆಂತರಿಕ ಗೊಂದಲಗಳು ಬೀದಿಗಳಲ್ಲಿ, ನಮ್ಮಲ್ಲಿ ಕೂಡ ಒಂದಷ್ಟು ನಾಯಕರಿದ್ದಾರೆ, ಇದೇ ರೀತಿ ಇದ್ರೆ ನಮಗೆ ಒಳ್ಳೇದು ಅಂತ. ಈ ಸಣ್ಣ ಪುಟ್ಟ ಯಾವಾಗಲೂ ಎರೆಹುಳ ಆಗಿಯೇ ಮಣ್ಣಿನ ಸಂಪದನ್ನು ಹೆಚ್ಚು ಮಾಡಬೇಕು ಹೊರತು ಎರೆಹುಳ ನಾಗರ ಹಾವಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಸದಾನಂದ ಗೌಡರು ಯಡಿಯೂರಪ್ಪ ಅವ್ರ ಬಗ್ಗೆ, ವಿಜೇಂದ್ರ ಬಗ್ಗೆ, ಅವ್ರ ಭ್ರಷ್ಟಾಚಾರದ ಬಗ್ಗೆ ಇಟ್ಟು ಮಾತಾಡ್ಯಾರ. ಅದು ಮಾತಾಡಿಲ್ಲ ಅಂತ ಹೇಳಿ ಧರ್ಮಸ್ಥಳ ಮಂಜುನಾಥನ ಬಲ್ಲಿ ಬರ್ತಾರಂತ ಕೇಳ್ರಿ. ಎಲ್ಲ ಈ ದೀಪ ಆರ್ದವ್ರ ಬಗ್ಗೆ ಮಾತಾಡೋದಿಲ್ಲ. ನೀನು ಒಬ್ಬ ಹೇಳಣ ದೀಪ ಆರು ಮುಂದೆ ಬಗ್ಗ ತುರಿತದ್ದು, ದೀಪ ಯಾರೇ ಹೋಗ್ಯಾವು ಅವ್ರ ಬಗ್ಗೆ ನಾವು ಮಾತಾಡಿದ್ರೆ ನಮಗೆ ಹಾಪ್ ಮಾಡತ್ತಾರ ಜನ. ಅದಕ್ಕೆ ನಾವು ಮಾತಾಡೋದು. ನಾಗರ ಹಾವ ಎರೆಹುಳ ಎತ್ತ ಸಂಬಂಧವಯ್ಯ ಸದಾನಂದ. ನಿನಗೂ ನಿನ್ನ ಮಾತಾಡಿದ ಕುರ್ತಿಗೂ ನಿನ್ನ ನಾಲಿಗೆಗೂ ಎತ್ತ ಸಂಬಂಧವಯ್ಯ ಸದಾನಂದ. ಹೇಗೆ ಶಿಸ್ತಿನ ಪಕ್ಷದಲ್ಲಿ ಇಲ್ಲಿಯವರೆಗೂ ತಮಗೆ ಬೇಕಾದ ರೀತಿಯಲ್ಲಿ ನಾಯಕರು ಮಾತನಾಡುವವರೆಗೂ ಸುಮ್ಮನೆ ಬಿಟ್ಟಿದ್ದಂಥ ಬಿಜೆಪಿ ಹೈಕಮಾಂಡ್ ಕಡೆಗೂ ಎಂಟ್ರಿ ಕೊಡಲಿಕ್ಕೆ ನಿರ್ಧಾರ ಮಾಡಿದೆ. ಇದರಿಂದಾಗಿ ಬಣ ಸಂಘರ್ಷಕ್ಕೆ ಮದ್ದು ಅರಿಲಿಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಬಣಗಳನ್ನು ಒಗ್ಗೂಡಿಸಿ ಸಂಧಾನ ಮಾಡುವ ಸಲುವಾಗಿ ಡಿಸೆಂಬರ್ 3ಕ್ಕೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಡಿಸೆಂಬರ್ 3ರಂದು ಬಿಜೆಪಿ ಕೋರ್ ಕಮಿಟಿ ಸಭೆ ನಿಗದಿ ಮಾಡಿದ್ದು ಭಿನ್ನಮತೀಯ ನಾಯಕರೊಂದಿಗೂ ಸಭೆಯನ್ನ ಮಾಡಲಿದ್ದಾರೆ. ಬಳಿಕ ರಾಜ್ಯ ಬಿಜೆಪಿಯಲ್ಲಿರುವಂಥ ಭಿನ್ನಮತದ ಕುರಿತು ಹೈಕಮಾಂಡ್ಗೆ ವರದಿಯನ್ನ ನೀಡಲಿದ್ದಾರೆ. ನೋಡಿ, ಅವರ ಅಭಿಪ್ರಾಯನ ಹೇಳಿದ್ದಾರೆ. ನಾನು ಸದಾನಂದ ಗೌಡರ ಜೊತೆನೂ ಮಾತಾಡ್ತೀನಿ. ಅವರು ಹಲವಾರು ಬಾರಿ ಪ್ರೆಸ್ ಮೀಟಲ್ಲಿ ವಿಚಾರಗಳನ್ನು ಹೇಳಿದ್ದಾರೆ. ನಾನು ನೋಡಿಲ್ಲ, ನೋಡಿದ ಮೇಲೆ ಮಾತಾಡ್ತೀನಿ. ಅದು ಪಕ್ಷದ ವೇದಿಕೆಯಲ್ಲಿ ಇವೆಲ್ಲವನ್ನು ಚರ್ಚೆ ಮಾಡ್ತೀನಿ. ಅವರು ಕೋರ್ ಕಮಿಟಿ ಸದಸ್ಯರು ಇರೋದ್ರಿಂದ ಈ ಕೋರ್ ಕಮಿಟಿ 3ನೇ ತಾರೀಕು ಕೋರ್ ಕಮಿಟಿ ಇದೆ, ಅಲ್ಲಿ ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಹೀಗೆ ರಾಜ್ಯ ಕೋರ್ ಕಮಿಟಿ ಸಭೆ ಡಿಸೆಂಬರ್ 3ಕ್ಕೆ ನಿಗದಿ ಆಗಿದ್ದರು ಅದೇ ದಿನ ಬಸನಗೌಡ ಪಾಟೀಲ್ ಯತ್ನಾಳ್ರು ದೆಹಲಿಗೆ ಹಾರಲಿದ್ದಾರೆ. ಬೆಂಗಳೂರಲ್ಲಿ ಡಿಸೆಂಬರ್ 3ಕ್ಕೆ ಸಭೆ ನಿಗದಿಯಾಗಿದೆ. ಅಂದೇ ದೆಹಲಿಗೆ ಯತ್ನಾಳ್ ಹೋಗ್ತಿದ್ದಾರೆ. ವಕ್ಫ್ ಬಗ್ಗೆ ಕೇಂದ್ರ ಸರ್ಕಾರದಿಂದ ನೇಮಕವಾಗಿರುವಂಥ ಜೆಪಿಸಿ ಅಧ್ಯಕ್ಷರ ಭೇಟಿಗೆ ಯತ್ನಾಳ್ ಹೋಗ್ತಿದ್ದಾರೆ. ವಕ್ಫ್ ಪ್ರವಾಸದ ರಿಪೋರ್ಟ್ ಸಲ್ಲಿಸಿದ್ದಾರೆ. ಈ ಹಂತದಲ್ಲೇ ರೆಬಲ್ಸ್ಗಳ ವಕ್ಫ್ ಹೋರಾಟದಿಂದ ಹೈಕಮಾಂಡ್ ಅಲರ್ಟ್ ಆಗಿದೆ. ಯತ್ನಾಳ್ಗೆ ದೆಹಲಿಯಿಂದ ವರಿಷ್ಠರು ಬುಲಾವ್ ಬಂದಿದೆ. ಆದರೆ ನಾನು ಒಬ್ಬನೇ ಬರುವುದಿಲ್ಲ, ನನ್ನ ಟೀಮ್ ಸಹಿತವಾಗಿ ಬರುವೆ ಅಂತ ಹೇಳಿರುವ ಯತ್ನಾಳ್ ದೆಹಲಿ ಬುಲಾವನ್ನ ನಯವಾಗಿ ನಿರಾಕರಿಸಿದ್ದಾರಂತೆ. ನನಗೂ ನೀನೇ ದಿಲ್ಲಿದಿಂದ ಫೋನ್ ಬಂದದ, ತಕ್ಷಣ ಇವತ್ತು ಹೊರಟು ಬರ್ಬಿಡ್ರಿ ಅಂತೇಳಿ. ನಾಳೆ ಬರೋದಿಲ್ಲ ಅಂತ ಹೇಳಿದೆ. ನಾನು ನಂದು ಟೀಮ್ ಇದೆ, ನಾವು ಟೀಮ್ ಮಾಡಿದ್ದೀವಿ. ಭ್ರಷ್ಟಾಚಾರದ ವಿರುದ್ಧ, ವಂಶವಾದದ ವಿರುದ್ಧ, ವಕಫ್ ವಿರುದ್ಧ ಹೋರಾಟ ಮಾಡಕತ್ತೀವಿ.
ಇಡೀ ಟೀಮ್ ನಾವು ದಿಲ್ಲಿ ಕರೆಸ್ರಿ, ನಾವು ಹೇಳ್ತೀವಿ ಏನು ನಡೆದೈತೆ ಕರ್ನಾಟಕದ. ನಾನು ಯತ್ನಾಳನೊಬ್ಬನ ಕರೆದು ಸಮಾಧಾನ ಮಾಡಿ ನನಗೇನೋ ಬೆದರಿಸಿದ್ರು ಅಂಜಿಸಿದ್ರು ಅಂತ ಏನಾರೇ ನೀವು ತಿಳ್ಕೊಂಡಿದ್ರೆ ಎದಕ್ಕೂ ಹೆದರುವುದಿಲ್ಲ, ಕ್ಷಮಾಪಣೆ ಕೇಳುವುದಿಲ್ಲ. ನಾ ಇಲ್ಲಿಯವರೆಗೆ ಮಾತಾಡಿದ್ರು ಒಂದು ಶಬ್ದನೂ ವಾಪಸ್ ತಗೋದಿಲ್ಲ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆನೇ ಯತ್ನಾಳ್ ಟೀಮ್ಗೆ ಟಾಂಗ್ ಕೊಡ್ಲಿಕ್ಕೆ ವಿಜೇಂದ್ರ ಆಪ್ತರು ಪ್ಲಾನ್ ಮಾಡಿದ್ದಾರೆ. ನಾಳೆ ಕೋಲಾರ ಜಿಲ್ಲೆ ಮುಳುಬಾಗಿಲಿನಲ್ಲಿರುವಂತಹ ಕೂಡುಮಲೆ ವಿನಾಯಕ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅವರೊಂದು ಪರ್ಯಾಯ ಯಾತ್ರೆಯನ್ನ ಹೂಡಲಿದ್ದಾರೆ. ಆ ಮೂಲಕ ರಾಜ್ಯ ಬಿಜೆಪಿಯಿಂದ ಅಧಿಕೃತವಾಗಿ ವಕ್ಫ್ ವಿರುದ್ಧದ ಹೋರಾಟಕ್ಕೆ ಚಾಲನೆ ಸಿಗಲಿದೆ. ಈ ಮೂಲಕ ಯಡಿಯೂರಪ್ಪ ಹಾಗೂ ಬಿವೈ ವಿಜೇಂದ್ರ ಪರವಾಗಿ ಆಪ್ತ ನಾಯಕರ ದಂಡು ಬ್ಯಾಟ್ ಬೀಸಲಿದೆ. ಹೀಗೆ ಬಿಜೆಪಿಯವರು ಒಬ್ಬರಾದ ಮೇಲೊಬ್ಬರು ಯಾತ್ರೆ ಹೊರಡಲಿಕ್ಕೆ ಸಭೆ ಮಾಡಲಿಕ್ಕೆ ನಿರ್ಧರಿಸಿದ್ದಾರೆ. ಇದರ ನಡುವೆ ಬೆಳಗಾವಿ ಅಧಿವೇಶನ ಬೇರೆ ಹತ್ತಿರವಾಗ್ತಾ ಇದೆ. ಬೆಳಗಾವಿ ಸೆಷನ್ನಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ವಿಚಾರಗಳನ್ನ ಚರ್ಚೆಗೆ ಕೈಗೆತ್ತಿಕೊಳ್ಳಲಿಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಇಂದು ಉತ್ತರ ಕರ್ನಾಟಕ ಭಾಗದ ಬಿಜೆಪಿ ಶಾಸಕರು, ಪರಿಷತ್ ಸದಸ್ಯರುಗಳ ಜೊತೆ ಸಮಾಲೋಚನೆ ಮಾಡಿದ್ದಾರೆ. ಸದ್ಯ ಬಿಜೆಪಿಯಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ನಡೆಯಾಗಿದ್ದು ಪಕ್ಷದ ನಾಯಕರ ನಡುವಿನ ಒಗ್ಗಟ್ಟಿನ ಕೊರತೆಯೇ ಆಡಳಿತ ಪಕ್ಷಕ್ಕೆ ವರವಾಗ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ಕೂಡ ಹೈಕೋರ್ಟ್ನಲ್ಲಿ ಮುಂದುವರೆದಿತ್ತು. ಪೊಲೀಸರು ಸಲ್ಲಿಕೆ ಮಾಡಿರುವಂತಹ ಚಾರ್ಜ್ ಶೀಟ್ನ ಲೋಪಗಳನ್ನೇ ಮುಂದಿಟ್ಟುಕೊಂಡು ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆ ಮಾಡಿ ಜಾಮೀನು ಯಾಕೆ ಕೊಡಬೇಕು ಅನ್ನುವಂಥದ್ದನ್ನು ಹೈಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ವಿಶೇಷವಾಗಿ ಸಾಕ್ಷಿಗಳ ಹೇಳಿಕೆ, ಟೆಕ್ನಿಕಲ್ ಎವಿಡೆನ್ಸ್ಗಳ ಆಧಾರದಲ್ಲಿ ಇವತ್ತು ವಾದವನ್ನು ಮುಂದುವರಿಸಿದರು. ಸುದೀರ್ಘ ವಾದ ಈಗ ದರ್ಶನ್ ಪರವಾಗಿ ಮಂಡನೆಯಾಗಿದೆ. ನಾಳೆ ಎಸ್ಪಿಪಿ ವಾದವನ್ನು ಮಂಡಿಸುವಂತಹ ನಿರೀಕ್ಷೆ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಲಾಕ್ ಆಗಿ 6 ತಿಂಗಳೇ ಕಳೆದೋಯ್ತು. 10 ಸಾಕ್ಷಿಗಳು, 100 ದಾಖಲೆಗಳು, ತಿಂಗಳುಗಟ್ಟಲೆ ವಿಚಾರಣೆ. ಇದೆಲ್ಲ ಮುಗಿದ ಬಳಿಕ ಇದೀಗ ಕೋರ್ಟ್ ಅಂಗಳದಲ್ಲಿ ಬಿಸಿ ಬಿಸಿ ವಾದ ಪ್ರತಿವಾದ ನಡೆಯುತ್ತಿದೆ. ದರ್ಶನ್ ಕೊಲೆ ಮಾಡಿಯೇ ಇಲ್ಲ, ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ನ ಪಾತ್ರವೇ ಇಲ್ಲ ಅಂತ ಸಿ.ವಿ. ನಾಗೇಶ್ ವಾದ ಮಂಡಿಸುತ್ತಿದ್ದಾರೆ. ಹೇಗಾದ್ರೂ ಸರಿ, ದರ್ಶನ್ಗೆ ಜಾಮೀನು ಕೊಡಿಸಲೇಬೇಕು ಅಂತ ಪೊಲೀಸ್ ತನಿಖೆಯ ಒಂದೊಂದೇ ಲೂಪ್ ಹೋಲ್ಗಳನ್ನ ಎತ್ತಿ ಎತ್ತಿ ತೋರಿಸುತ್ತಿದ್ದಾರೆ. ದರ್ಶನ್ ಪರ ವಾದ ಮಂಡಿಸಿದ ಸಿ.ವಿ. ನಾಗೇಶ್ ಪ್ರಮುಖವಾಗಿ ಸಾಕ್ಷಿಗಳ ಹೇಳಿಕೆ ಮೇಲೆಯೇ 10 ಕ್ರಾಸ್ ಕ್ವೆಶ್ಚನ್ ಮಾಡಿದ್ದಾರೆ. ಸಾಕ್ಷಿಗಳ ಹೇಳಿಕೆ ನೋಡಿದ್ರೆ ಅವರು ಘಟನಾ ಸ್ಥಳದಲ್ಲಿಲ್ಲ ಅನ್ಸತ್ತೆ. 164 ಹೇಳಿಕೆಯನ್ನ ತುಂಬಾ ಪ್ರಾಮುಖ್ಯತೆ ಇದ್ದಾಗ ದಾಖಲು ಮಾಡಲಾಗುತ್ತೆ. ಹೇಳಿಕೆಯಲ್ಲಿ ಕಾರುಗಳು ಬಂದೋದ ಹಾಗೆ ಹೇಳಲಾಗಿದೆ. ಯಾವಾಗ ಯಾರು ಬಂದರು, ಯಾರು ಇದ್ದರು ಅಂತ ಹೇಳಿಲ್ಲ. ಸಾಕ್ಷಿ ಮಲ್ಲಿಕಾರ್ಜುನ ಮಂಗಳವಾರ ರೇಣುಕಾಸ್ವಾಮಿ ಕೊಲೆ ಗೊತ್ತಾಗಿದೆ ಅಂತಾರೆ. ಇಂಥವರೇ ಮಾಡಿದ್ದು ಅಂತ ಮಾಧ್ಯಮಗಳಲ್ಲಿ ನೋಡಿದ ಮೇಲೆ ಗೊತ್ತಾಯ್ತು ಎಂದಿದ್ದಾರೆ. ಘಟನೆ ನಡೆದ ದಿನ ಸಾಕ್ಷಿದಾರ ಪುನೀತ್ ಕೂಡ ಶೆಡ್ನಲ್ಲಿದ್ದ. ಆದ್ರೂ 15 ದಿನಗಳ ಬಳಿಕ ಹೇಳಿಕೆ ದಾಖಲಿಸಿದ್ದಾರೆ ಅಂತ ಸಾಕ್ಷಿಗಳ ಹೇಳಿಕೆ ಮೇಲೆಯೇ ವಾದ ಮಂಡಿಸಿದ್ರು. ಸಿ.ವಿ. ನಾಗೇಶ್ರ ವಾದ ಇಷ್ಟಕ್ಕೆ ನಿಲ್ಲಲಿಲ್ಲ. ಪೊಲೀಸರ ತನಿಖೆ ಮೇಲೆಯೇ ಅನುಮಾನ ಇದೆ ಅಂತ 16 ಲಾ ಪಾಯಿಂಟ್ ಹಾಕಿದ್ರು. ಪೊಲೀಸರು 7 ರಿಮಾಂಡ್ ಅರ್ಜಿ ಹಾಕಿದ್ದಾರೆ. ಆದ್ರೆ ಯಾವ ಸಾಕ್ಷಿ ಸಂಗ್ರಹಿಸಲಾಗಿದೆ ಅಂತ ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖಿಸಿಲ್ಲ. 21 ಜೂನ್ 2024ರಂದು ಮ್ಯಾಜಿಸ್ಟ್ರೇಟ್ ಮುಂದೆ 164 ಹೇಳಿಕೆ ದಾಖಲು ಮಾಡಲಾಗಿದೆ. ಆದರೂ ಕೂಡ ರಿಮಾಂಡ್ ಅರ್ಜಿಯಲ್ಲಿ ಇದನ್ನ ಉಲ್ಲೇಖ ಮಾಡಿಲ್ಲ. ಇದಕ್ಕೂ ಮೊದಲು ಪೊಲೀಸರ ಮುಂದೆಯೂ ಹೇಳಿಕೆ ದಾಖಲಾಗಿದೆ. ಅದನ್ನು ಸಹ ರಿಮಾಂಡ್ನಲ್ಲಿ ಉಲ್ಲೇಖ ಮಾಡಿಲ್ಲ. ಇತರೆ ಸಾಕ್ಷಿಗಳು ಪುನೀತ್ನ ಹೆಸರು ಹೇಳಿದ್ರು. ಆದರೂ ಸಹ ಪುನೀತ್ ಹೇಳಿಕೆಯನ್ನ ತಡವಾಗಿ ದಾಖಲಿಸಿದ್ದಾರೆ. 12 ದಿನಗಳ ಬಳಿಕ ಪುನೀತ್ನ ಹೇಳಿಕೆ ಪಡೆದಿದ್ದಾರೆ ಅಂತ ಅನುಮಾನ ವ್ಯಕ್ತಪಡಿಸಿದ್ರು. ಇದೆಲ್ಲ ವಾದ ಮುಗಿಯುತ್ತಿದ್ದಂತೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರು ದರ್ಶನ್ರ ಸರ್ಜರಿ ಬಗ್ಗೆ ಪ್ರಶ್ನೆ ಮಾಡಿದ್ರು. ಮಧ್ಯಂತರ ಜಾಮೀನ್ ಕತೆ ಏನಾಯ್ತು? ಆಪರೇಷನ್ ಆಯ್ತಾ? ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಶಸ್ತ್ರಚಿಕಿತ್ಸೆ ಅಗತ್ಯವಿದೆ ಎಂದಿದ್ದಾರೆ. ಯಾವಾಗ ಮಾಡ್ತೀವಿ ಅಂತ ರಿಪೋರ್ಟ್ನಲ್ಲಿ ಇಲ್ಲ. ಬಿಪಿ ವೇರಿಯೇಷನ್ ಇದೆ, ನಾರ್ಮಲ್ ಬಂದ ಬಳಿಕ ಆಪರೇಷನ್ ಮಾಡ್ತಾರೆ. ಹೀಗೆ ಹೈಕೋರ್ಟ್ನಲ್ಲಿ ಇವತ್ತು ಬಿಸಿ ಬಿಸಿ ವಾದ ನಡೆದಿದ್ದು ದರ್ಶನ್ ಜೊತೆಗೆ ಪವಿತ್ರ ಗೌಡ, ಅನುಕುಮಾರ್ ಹಾಗೂ ನಾಗರಾಜ್ನ ಜಾಮೀನಿನ ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಲಾಗಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.
ಇನ್ನು ಮಹಾರಾಷ್ಟ್ರದಲ್ಲಿ ಭರ್ಜರಿಯಾಗಿ ಗೆಲುವು ಸಾಧಿಸಿರುವಂತಹ ಭಾರತೀಯ ಜನತಾ ಪಕ್ಷದಲ್ಲಿ ಈಗ ಸಿಎಂ ಆಯ್ಕೆ ಕಸರತ್ತು ನಡೀತಾ ಇದೆ. ಅದು ದೆಹಲಿ ಅಂಗಳದಲ್ಲಿ ಸಾಗ್ತಾ ಇದೆ. ಅಮಿತ್ ಶಾ ಜೊತೆಗಿನ ಚರ್ಚೆಯ ಬಳಿಕ ಇವತ್ತು ಫಡ್ನವೀಸ್ ಹೆಸರು ಘೋಷಣೆಯಾಗುವಂತಹ ಸಂಭವವೂ ಕೂಡ ಇದೆ. ಇದರ ನಡುವೆನೇ ರಾಜಸ್ಥಾನದ ಮಾದರಿಯಲ್ಲಿ ಅಚ್ಚರಿ ಆಯ್ಕೆಯ ಸಾಧ್ಯತೆ ಬಗ್ಗೆಯೂ ಕೂಡ ಮಾತುಗಳು ಕೇಳಿ ಬರತೊಡಗಿವೆ. ಕ್ಯಾಬಿನೆಟ್ ಹಂಚಿಕೆಯಲ್ಲೂ ಕೂಡ ಬಹುತೇಕ ಫೈನಲ್ ಹಂತವನ್ನು ಈಗ ಮಾತುಕತೆ ಮೂಲಕವಾಗಿ ತಲುಪಲಾಗಿದೆ. ಫಡ್ನವೀಸ್ ಸಿಎಂ ಆಗ್ತಾರಾ? ಸಸ್ಪೆನ್ಸ್ ಇರುತ್ತಾ? ಅಮಿತ್ ಶಾ ಜೊತೆಗೆ ಮಹಾನಾಯಕರ ಚರ್ಚೆ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಪಡೆದ ಮಹಾಯುತಿ ಸರ್ಕಾರ ರಚನೆ ಸರ್ಕಸ್ ಮಾಡ್ತಿದೆ. ಬಿಜೆಪಿ ನಾಯಕ ದೇವೇಂದ್ರ ಫಡ್ನವೀಸ್ ಸಿಎಂ ಆಗುವುದು ಬಹುತೇಕ ಖಚಿತವಾಗಿದೆ. ಇನ್ನು ಸಂಪುಟ ರಚನೆ ಕಸರತ್ತು ನಡೆದಿದ್ದು ಪ್ರಬಲ ಖಾತೆಗಳಿಗೆ ಬಿಜೆಪಿ, ಶಿವಸೇನೆ, ಎನ್ಸಿಪಿ ಮೂರೂ ಪಕ್ಷಗಳು ಪಟ್ಟು ಹಿಡಿದಿವೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಸಿಎಂ ಆಗಿದ್ದ ಏಕನಾಥ್ ಶಿಂದೆ ಈ ಬಾರಿ ಬಿಜೆಪಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಲು ಒಪ್ಪಿದ್ದಾರೆ ಎನ್ನಲಾಗಿದ್ದು, ಶಿವಸೇನೆ 3 ದೊಡ್ಡ ಖಾತೆಗಳನ್ನ ನೀಡುವಂತೆ ಡಿಮ್ಯಾಂಡ್ ಮಾಡಿದ್ದಾರಂತೆ. ಹಾಗಾದ್ರೆ ಪಕ್ಷವಾರು ಖಾತೆಗಳ ಹಂಚಿಕೆ ಲೆಕ್ಕಾಚಾರ ಹೇಗಿದೆ ಅಂತ ನೋಡೋದಾದ್ರೆ, ಮಹಾರಾಷ್ಟ್ರ ಕ್ಯಾಬಿನೆಟ್ನಲ್ಲಿ ಗರಿಷ್ಠ 43 ಸಚಿವರಿಗೆ ಮಾತ್ರ ಅವಕಾಶ ಇದೆ. ಇದರಲ್ಲಿ ಏಕನಾಥ್ ಶಿಂದೆ ಬಣದ ಶಿವಸೇನೆಗೆ 12 ಖಾತೆಗಳನ್ನು ನೀಡಲು ಬಿಜೆಪಿ ನಿರ್ಧರಿಸಿದೆ. 3 ಪ್ರಬಲ ಖಾತೆಗಳು ಸೇರಿದಂತೆ 12 ಶಾಸಕರಿಗೆ ಸಂಪುಟದಲ್ಲಿ ಚಾನ್ಸ್ ಸಿಗುವ ಸಾಧ್ಯತೆ ಇದೆ. ಹಾಗೆಯೇ ಮೈತ್ರಿಕೂಟದಲ್ಲಿ 3ನೇ ಪಕ್ಷವಾಗಿರುವ ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿಗೆ ಸಂಪುಟದಲ್ಲಿ 9 ಸ್ಥಾನಗಳು ಸಿಗಬಹುದು ಎಂದು ಮೂಲಗಳು ತಿಳಿಸಿವೆ. ಮುಖ್ಯಮಂತ್ರಿ ಖಾತೆ ಸೇರಿದಂತೆ ಇನ್ನುಳಿದ ಇತರೆ ಇಲಾಖೆಗಳ ಮಿನಿಸ್ಟರ್ ಪೋಸ್ಟ್ಗಳನ್ನು ತನ್ನ ಪಕ್ಷದ ಶಾಸಕರಿಗೆ ನೀಡಲು ಬಿಜೆಪಿ ನಿರ್ಧರಿಸಿದೆ ಎನ್ನಲಾಗಿದ್ದು, ಹೈಕಮಾಂಡ್ನಿಂದ ಅಂತಿಮ ಪಟ್ಟಿಗೆ ಮುದ್ರೆ ಬೀಳಬೇಕಾಗಿದೆ. ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡಲು ಮನಸಾರೆ ಒಪ್ಪಿರುವ ಶಿಂಧೆಗೆ ನಗರಾಭಿವೃದ್ಧಿ ಇಲಾಖೆ, ಲೋಕೋಪಯೋಗಿ ಇಲಾಖೆ ಜೊತೆ ಜಲಸಂಪನ್ಮೂಲ ಖಾತೆ ನೀಡಲು ಬಿಜೆಪಿ ವರಿಷ್ಠರು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಇನ್ನು ಕಳೆದ ಬಾರಿಯಂತೆಯೇ ಈ ಬಾರಿಯೂ 2 ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿಸಲಾಗ್ತಾ ಇದ್ದು, ಶಿವಸೇನೆ ಮತ್ತು ಎನ್ಸಿಪಿಯಲ್ಲಿ ತಲಾ ಒಬ್ಬರು ಡಿಸಿಎಂ ಆಗಲಿದ್ದಾರೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಮಹಾಯುತಿಯ ನಾಯಕರು ಸರ್ಕಾರ ರಚನೆ ಬಗ್ಗೆ ಅಮಿತ್ ಶಾ ಜೊತೆ ಚರ್ಚಿಸಿದ್ದಾರೆ. ನಾಳೆ ಸಂಜೆ ಒಳಗೆ ಮಹಾರಾಷ್ಟ್ರ ಸಚಿವ ಸಂಪುಟದ ಕುರಿತು ಸ್ಪಷ್ಟ ಮಾಹಿತಿ ಸಿಗಲಿದೆ. ಡಿಸೆಂಬರ್ 1ರಂದು ನೂತನ ಮುಖ್ಯಮಂತ್ರಿ ಜೊತೆ ಮೊದಲ ಹಂತದಲ್ಲಿ ಕೆಲ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವುದು ಬಹುತೇಕ ಖಚಿತವಾಗಿದೆ. ಜಾರ್ಖಂಡ್ ಸಿಎಂ ಆಗಿ ಸೊರೇನ್ ಪ್ರಮಾಣ. ಜಾರ್ಖಂಡ್ನಲ್ಲಿ ಹೊಸ ಸರ್ಕಾರ ರಚನೆಯಾಗಿದೆ. ಜಾರ್ಖಂಡ್ನ 14ನೇ ಮುಖ್ಯಮಂತ್ರಿಯಾಗಿ ಜೆಎಂಎಂ ನಾಯಕ ಹೇಮಂತ್ ಸೊರೇನ್ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ್ರು. ರಾಜ್ಯಪಾಲ ಸಂತೋಷ್ ಕುಮಾರ್ ಗಂಗ್ವಾರ್ ಪ್ರಮಾಣ ವಚನ ಬೋಧಿಸಿದ್ರು. हेमंत सोरेन, मैं झारखंड राज्य के मुख्यमंत्री के रूप में अपने कर्तव्यों का श्रद्धापूर्वक और शुद्धि अंतःकरण से निर्वहन करूंगा. ರಾಂಚಿಯ ಮೊರಬಾದಿ ಮೈದಾನದಲ್ಲಿ ನಡೆದ ಅದ್ಧೂರಿ ಪ್ರಮಾಣ ವಚನ ಸಮಾರಂಭಕ್ಕೆ ಇಂಡಿಯಾ ಕೂಟದ ನಾಯಕರು ಸಾಕ್ಷಿಯಾದರು. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಮಮತಾ ಬ್ಯಾನರ್ಜಿ, ಕರ್ನಾಟಕ ಡಿಸಿಎಂ ಡಿಕೆ ಶಿವಕುಮಾರ್, ಅಖಿಲೇಶ್ ಯಾದವ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ವಯನಾಡು ಸಂಸದೆಯಾಗಿ ಪ್ರಿಯಾಂಕಾ ಗಾಂಧಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಕೇರಳದ ಸಾಂಪ್ರದಾಯಿಕ ಸೀರೆಯಲ್ಲಿ ಆಗಮಿಸಿ ಪ್ರಿಯಾಂಕಾ ಮಿಂಚಿದ್ರು. ಇನ್ನು ಸಂಸತ್ಗೆ ಪ್ರವೇಶಿಸುವ ವೇಳೆ ಸಹೋದರ ರಾಹುಲ್ ಗಾಂಧಿ ತಮ್ಮ ಮೊಬೈಲ್ನಲ್ಲಿ ಫೋಟೋ ಕ್ಲಿಕ್ಕಿಸಿದ್ರು. ತಾಯಿ ಪ್ರಮಾಣ ವಚನಕ್ಕೆ ಮಕ್ಕಳು ಸಾಕ್ಷಿಯಾದ್ರು. ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಿದೆ. ಬಾರ್ ಲೈಸೆನ್ಸ್ಗೆ ಅಬಕಾರಿ ಡಿಸಿ ರವಿಶಂಕರ್, ಮದ್ದೂರು ಅಬಕಾರಿ ಇನ್ಸ್ಪೆಕ್ಟರ್ ಶಿವಶಂಕರ್ 40 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಪುನೀತ್ ಎಂಬುವವರು ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಅಂದಿದ್ದಾರೆ ಅಬಕಾರಿ ಸಚಿವ. ಪ್ರತಿ ಸಂಸ್ಥೆಯಲ್ಲೂ ಪಾಶ್ ಕಮಿಟಿ ಮಾಡಬೇಕು ಅಂತ ಸುಪ್ರೀಂ ಆದೇಶ ಇದ್ರೂ ಫಿಲ್ಮ್ ಚೇಂಬರ್ನಲ್ಲಿ ಪಾಶ್ ಕಮಿಟಿ ರಚನೆಯಾಗಿಲ್ಲ. ಪತ್ರ ಬರೆದರೂ ಕ್ರಮ ಕೈಗೊಂಡಿಲ್ಲ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ಎಚ್ಡಿ ರೇವಣ್ಣ ಆರೋಪಕ್ಕೆ ಜಿಟಿ ದೇವೇಗೌಡ ತಿರುಗೇಟು ನೀಡಿದ್ದಾರೆ. ನನಗೆ ನನ್ನ ಮಗನಿಗೆ ಬಂಧನದ ಸಮಯವೇ ಬಂದಿಲ್ಲ. ಕುಮಾರಸ್ವಾಮಿ ನನ್ನ ಬಂಧನವನ್ನ ತಪ್ಪಿಸಿದ್ದು ಸುಳ್ಳು. ನಾನು ಯಾವ ಅಪರಾಧವನ್ನು ಕೂಡ ಮಾಡಿಲ್ಲ, ಬಂಧಿಸುವ ಪ್ರಯತ್ನವೂ ಆಗಿಲ್ಲ ಎಂದಿದ್ದಾರೆ.
ಮೂರನೇ ದಿನವೂ ಸಂಸತ್ ಚಳಿಗಾಲದ ಅಧಿವೇಶನದಲ್ಲಿ ಉದ್ಯಮಿ ಗೌತಮ್ ಅದಾನಿ ಲಂಚ ಪ್ರಕರಣ, ಉತ್ತರ ಪ್ರದೇಶದ ಸಂಭಾಲ್ ಹಿಂಸಾಚಾರ ಪ್ರಕರಣದ ವಿಷಯಗಳೇ ಸದ್ದು ಮಾಡಿದ್ವು. ಚರ್ಚೆಗೆ ಪಟ್ಟು ಹಿಡಿದು ವಿಪಕ್ಷ ಸದಸ್ಯರು ಪ್ರತಿಭಟನೆ ಮಾಡಿದ್ರು. ವಾಗ್ವಾದ, ಗಲಾಟೆ ಜೋರಾಗ್ತಿದ್ದಂತೆ ಸಂಸತ್ತಿನ ಉಭಯ ಸದನಗಳನ್ನ ನಾಳೆಗೆ ಮುಂದೂಡಲಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಕುರಿತು ನ್ಯೂಸ್ 18 ನಿರಂತರ ವರದಿಯನ್ನ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಜಿಲ್ಲಾಧಿಕಾರಿಯಿಂದ ವರದಿ ಕೇಳಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಶೀಘ್ರ ಕ್ರಮ ಅಂದಿದ್ದಾರೆ. ಶಾಲೆಯಲ್ಲಿ ವಿದ್ಯುತ್ ತಗುಲಿ ವಿದ್ಯಾರ್ಥಿನಿ ಸಾವನ್ನಪ್ಪಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದಲ್ಲಿ ನಡೆದಿದೆ. ಮುಂಡವಾಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶೌಚಾಲಯಕ್ಕೆ ತೆರಳಿದಾಗ ಈ ದುರ್ಘಟನೆ ಸಂಭವಿಸಿದೆ. 2ನೇ ತರಗತಿ ಸಾನ್ವಿ ಗೌಳಿ ಮೃತ ವಿದ್ಯಾರ್ಥಿನಿ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸಣ್ಣ ಪ್ರಮಾಣದ ಸ್ಫೋಟ ಸಂಭವಿಸಿದೆ. ಪ್ರಶಾಂತ್ ವಿಹಾರ್ನಲ್ಲಿ ಈ ಘಟನೆ ನಡೆದಿದ್ದು ಜನ ಬೆಚ್ಚಿ ಬಿದ್ದಿದ್ದಾರೆ. ಸ್ಥಳದಲ್ಲಿ ಬೀಡು ಬಿಟ್ಟಿರುವ ಬಾಂಬ್ ನಿಷ್ಕ್ರಿಯ ದಳ, ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರು ತಪಾಸಣೆ ನಡೆಸಿದ್ದಾರೆ. ಫೆಂಗಲ್ ಚಂಡಮಾರುತದ ಪ್ರಭಾವದಿಂದ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿ ತಮಿಳುನಾಡಿನಲ್ಲಿ ಭಾರೀ ಮಳೆಯಾಗ್ತಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಪ್ರವಾಹ ಸ್ಥಿತಿ ಉಂಟಾಗಿದ್ದು 1200ಕ್ಕೂ ಹೆಚ್ಚು ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.